ದೇವಿ ಸೌದಾಮಿನಿ, ನಾವು ಕೆಲವು ದಿನಗಳ ಕಾಲ ಮಹಾರಾಜರ ಜೊತೆ ಹೊರಗೆ ಹೋಗಬೇಕಾಗಿದೆ. ಅದಕ್ಕೆ ಭೇಟಿ ಮಾಡಲು ಬಂದಿದ್ದೇವೆ. ಬನ್ನಿಪ್ಪ. ತತ್ತು, ನಾವು ಬಂದ್ವು. ಅತಿ ಸುಂದರ, ಅತಿ ಸುಂದರ. ಎಲ್ಲಿಗೆ ಪ್ರಸ್ಥಾನಿಸುತ್ತಿದ್ದೀರಿ ನೀವು? ನಿಮ್ಮ ಜೊತೆಗೇನೆ ತತ್ತು? ತುಂಬಾ ಚೆನ್ನಾಗಿರುತ್ತೆ. ಇಲ್ಲ, ನಾವು ನಿಮ್ಮನ್ನ ಕರ್ಕೊಂಡು ಹೋಗಕ್ಕಾಗಲ್ಲ. ಆದ್ರೆ ನಾವು ನಿಮ್ ಜೊತೆ ಬರೋದಕ್ಕೆ ನಿಶ್ಚಯ ಮಾಡಿದೀವಿ. ಹೇಗೆ ಮಾಡಿದೆ? ಏಕೆ ಮಾಡಿದೆ? ಇದು ಸಂಭವವಿಲ್ಲ. ನಾವು ಮಹಾರಾಜರಿಗೆ ಏನು ಹೇಳೋದು? ತತ್ತು ತತ್ತು, ನಾವು ಮಹಾರಾಜರಿಗೆ ತತ್ತು ಅಂತ ಹೇಗೆ ಸಂಬೋಧಿಸುವುದು? ಮಹಾರಾಜರು ಏನು ಯೋಚಿಸಬಹುದು? ತತ್ತು, ನಾವು ಈ ಭವನದಲ್ಲಿ ಮತ್ತು ರಾಜಭವನದಲ್ಲಿ ನೃತ್ಯ ಮಾಡೋದಕ್ಕೆ ಮಾತ್ರ ಇಲ್ಲ. ತಿಳಿದಿದ್ದೇವೆ ಸೌಧಾಮಿನಿ ದೇವಿ. ನೀವು ಕೇವಲ ಮತ್ತು ಕೇವಲ ನಮ್ಮನ್ನು ಪ್ರೇಮಿಸುವುದಕ್ಕೆ ಮಾಡಲಾಗಿದೆ ಅಲ್ವಾ? ದೂರ ಸರಿರಿ, ಮಾತ್ ಮರೆಸ್ಬೇಡಿ. ನಾವು ವನದಲ್ಲಿ ವಿಹರಿಸೋಕೆ ಇಷ್ಟಪಡ್ತೇವೆ. ಮತ್ತೆ ಹಾಗೆ ನಾವು ನವಿಲೊಂದಿಗೆ ನಾವು ನೃತ್ಯ ಮಾಡೋಕೆ ಶಿಕ್ಷಣ ಕಲಿಯೋದಿದೆ. ನವಿಲೇನು ನಿಮಗೆ ನೃತ್ಯದ ಶಿಕ್ಷಣ ಕೊಡಬಲ್ಲದು ಸೌಧಾಮಿನಿ ದೇವಿ? ನೃತ್ಯ ನಾವು ನಿಮಗೆ ಕಲಿಸುತ್ತೇವೆ. ಬನ್ನಿ, ನಮ್ಮ ಸಮೀಪ ಬನ್ನಿ. ಇಲ್ಲ, ನಾವು ವನದಲ್ಲಿ ನವಿಲಿನ ನೃತ್ಯ ನಿರೀಕ್ಷೆ ಮಾಡುತ್ತೇವೆ. ಇಲ್ಲ, ನಾವಿಲ್ಲ ಅಂತ ಹೇಳಿದ್ಮೇಲೆ ಇಲ್ಲ. ನಾವು ಒಂದ್ಸಲ ಹಾ ಅಂತ ಹೇಳಿದ್ಮೇಲೆ ಹಾ, ನಾವು ಬರ್ತೀವಿ. ಇಲ್ಲ, ಬರಲ್ಲ. ಬರ್ತೀವಿ. ಇಲ್ಲ, ಬರಲ್ಲ. ಬರ್ತೀವಿ. ಇಲ್ಲ, ಬರಲ್ಲ. ಅವಶ್ಯ ಬರಲೇಬೇಕು. ತತ್ತು, ಎಷ್ಟು ಒಳ್ಳೆಯವ್ರು ನೀವು. ಕ್ಷಮೆ. ಅದೇನೆಂದ್ರೆ ನಮ್ಮ ಜೀವ ನಿಂತಾಗಿತ್ತು. ನಮ್ಮ ಮಾತಿನ ತಾತ್ಪರ್ಯ ಏನೆಂದರೆ ನಾವು ನಿಮ್ಮನ್ನು ಬಿಟ್ಟು ವನದಲ್ಲಿ ಏನು ಮಾಡುವುದು? ಆದರೆ ವನದಲ್ಲಿ ನೀವು ನಮ್ಮಿಂದ ದೂರದಲ್ಲೇ ಇರಿ. ಅರ್ಥವಾಯ್ತಾ? ನಾವು ನಮ್ಮ ಶಿಬಿರವನ್ನು ನಿಮ್ಮ ಶಿಬಿರದಿಂದ ದೂರ ಮಾಡಿಸುತ್ತೇವೆ. ಬೇಕಾದಾಗ ನಾವು ನಿಮ್ಮನ್ನ ನೋಡೋಕೆ ಬರಬೇಕೆಂದ್ರೆ ಯಾರಿಗೂ ಶಂಕೆ ಬರಬಾರದು. ಮಹಾರಾಜ್ರ ಜೊತೆ ಬೇಟೆಯಾಡೋಕ್ ಹೋಗೋದು ಹೊರಗಡೆ ಹೋದಾಗೇನು? ನಮ್ಗ್ ಹೋಗಕ್ಕೆ ಇಷ್ಟ ಇಲ್ಲ ವನಕ್ಕೆ. ಅಯ್ಯೋ ಶಾರದಾ, ಅರ್ಥ ಮಾಡ್ಕೋ. ಮಹಾರಾಜರ ಆಜ್ಞೆದು. ಒಂದ್ ವೇಳೆ ಅವ್ರ ಆಜ್ಞೆ ಉಲ್ಲಂಘನೆ ಮಾಡಿದ್ರೆ ದಂಡನೆ ಸಿಗುತ್ತೆ. ನೋಡಿ ಅಮ್ಮ ಶಾರದಾ, ವನ ಕೆಟ್ಟ ಸ್ಥಾನವೇನಲ್ಲ ವಿಹರಿಸೋದಕ್ಕೆ. ಅಲ್ಲಿ ಆ ವನದಲ್ಲಿ ಪಶು ಪಕ್ಷಿ ಇರುತ್ತೆ, ವನಸ್ಪತಿ ಇರುತ್ತೆ. ಮಹಾರಾಜರ ಸಾನ್ನಿಧ್ಯದಲ್ಲಿ ಇದೆಲ್ಲ ನೋಡೋ ಅವಕಾಶ ಸಿಗುತ್ತೆ. ನಿಜ ಹೇಳ್ಬೇಕು ಅಂದ್ರೆ ನಮ್ಗೂ ಚಿಕ್ಕದ್ರಲ್ಲಿ ಒಂದಲ್ಲಿ ಓಡಾಡೋ ತುಂಬಾ ಇಚ್ಛೆ ಇತ್ತು. ಹೌದಾ? ವನ್ಯ ಜೀವಿಗಳಂದ್ರೆ ನಮ್ಗೇನೋ ಒಲವು. ಅದನ್ನೇ ನೋಡಿ ನಮ್ ಪಿತಾಶ್ರೀ ನಮ್ ವಿವಾಹ ನಿಮ್ಮೊಂದಿಗೆ ಮಾಡ್ಸಿದ್ರು. ಏನ್ ಹೇಳಕ್ ಬಯಸ್ತಿದ್ಯಾ? ಏನ್ ನಿನ್ ಮಾತನರ್ಥ? ನಾ ವನ್ಯಪ್ರಾಣಿನಾ? ಇಲ್ಲ ಇಲ್ಲ, ನಮ್ ಮಾತಿನ ತಾತ್ಪರ್ಯ ಏನಂದ್ರೆ ನೀವಂತೂ ಶುದ್ಧ ಮತ್ತು ಪವಿತ್ರರು, ವನದಲ್ಲಿ ಸಿಗೋ ಮಧುವಿನ ತರ. ಸಲಿ, ಇದು ಚೆನ್ನಾಗಿದೆ. ಕೊನೆಗೂ ಮನೆಯಿಂದ ಹೊಲಗೋಗೋ ಅವಕಾಶ ಸಿಕ್ತಲ್ವಾ? ಸರಿ, ವನಕ್ಕೆ ಹೋಗೋಣ. ನಾನು ಹುಲಿ ನೋಡ್ಬೇಕು. ಇಲ್ಲ ಅಮ್ಮ, ವನದಲ್ಲಿ ಹುಲಿ ಇರಲ್ಲ. ಇಲ್ಲ ಇರಲ್ಲ. ಕಾಡಲ್ಲಿ ಹುಲಿ ಎಲ್ಲಿ ಇರುತ್ತೆ? ಚಿಕ್ಕ ಪುಟ್ಟ ಜೀವ ಜಂತು ಇರುತ್ತೆ. ಮೊಲ, ಜಿಂಕೆ, ನವಿಲು, ಗಿಳಿ ಅಷ್ಟೇ. ತುಂಬಾ ಆನಂದವಾಗಿರುತ್ತೆ. ನಡಿಲಿ. ಹಾಗಾದ್ರೆ ಈ ಸಲ ನಾವು ವನಕ್ಕೆ ಹೋಗೋಣ. ರಾಮ, ಇದೇನ್ ಮಾಡ್ತಿದ್ಯಾ? ಅಲ್ಲಿ ಒಂದಲ್ಲಿ ನರಭಕ್ಷಕ ಹುಲಿ ಇದೆ. ಒಂದ್ ವೇಳೆ ಸತ್ಯ ಗೊತ್ತಾದ್ರೆ ಹುಲಿ ತಿನ್ನೋದ್ ಬಿಡು, ಇವರೇ ನಿನ್ನ ತಿಂದು ಹಾಕ್ತಾರೆ ಜೀವಂತವಾಗಿ. ಮಹಾರಾಜ, ಮರಿಪಟ್ಟಣದ ಮುಖ್ಯಸ್ಥ ಲಕ್ಕಣ್ಣ ನಿಮ್ಮನ್ನ ಭೇಟಿಯಾಗಲು ಬಯಸಿದ್ದಾರೆ. ಅನುಮತಿ ಇದೆ. ಮಹಾರಾಜರಿಗೆ ಜಯವಾಗಲಿ. ಮಹಾರಾಜ,
ಸ್ವಲ್ಪ ಹಣ್ಣುಗಳನ್ನು ತಂದಿದ್ದೇನೆ ನಿಮಗಾಗಿ. ಮಹಾರಾಜ. ಮಹಾರಾಜ, ಇವರೇ ಲಕ್ಕಣ್ಣ, ಮರಿಪಟ್ಟಣದ ಮುಖ್ಯಸ್ಥ. ನಮ್ಮ ಭಾಗ್ಯ ಮಹಾರಾಜ ನೀವಿಲ್ಲಿ ಬಂದಿರುವುದು. ಮಹಾರಾಜ, ಇವರ ಬಳಿ ನರಭಕ್ಷಕ ಹುಲಿಯ ಸೂಚನೆ ಇದೆ. ಕ್ಷಮಿಸಬೇಕು ಮಹಾರಾಜ, ಆದರೆ ಅದು ಹುಲಿಯಲ್ಲ, ರಾಕ್ಷಸ. ರಾಕ್ಷಸ ಹಲವಾರು ರೂಪ ಧಾರಣೆ ಮಾಡುತ್ತೆ ಮಹಾರಾಜ. ಆದರೆ ಇದು ಹೇಗೆ ತಾನೇ ಸಂಭವ? ನಾವು ಸ್ವಯಂ ನೋಡಿದ್ದೀವಿ ಮಹಾರಾಜ. ಅದೊಂದು ಬೀಭತ್ಸ ಮಾನವ. ರಾತ್ರಿಯಲ್ಲಿ ವಿಚಿತ್ರವಾಗಿ ಧ್ವನಿ ಮಾಡುತ್ತೆ. ನೀವೇ ಬಂದಿದ್ದೀರಿ ಅಲ್ವೇ? ಈಗ ಸ್ವಯಂ ಅನುಭವ ಪಡೆಯುತ್ತೀರಿ. ಹಲವು ಗ್ರಾಮಸ್ಥರು ನೋಡಿದ್ದಾರೆ ಮಹಾರಾಜ. ರಾತ್ರಿಯ ಅಂಧಕಾರದಲ್ಲಿ ಹೇಗಂದ್ರೆ ಯಾವುದೋ ವಿಶಾಲ ತೋಳ ಬರ್ತಿದೆ ಅಂತ ಹಾಗೆ. ಮಹಾರಾಜ ಒಂಥರ ವಿಚಿತ್ರ ಮನುಷ್ಯ ಕಾಣಿಸ್ತಾನೆ. ಅನಂತರ ಹುಲಿಯ ರೂಪ ಧಾರಣೆ ಮಾಡುತ್ತಾನೆ. ಕೆಲವು ದಿನಗಳಿಂದ ಮಹಾರಾಜ ಅದೆಷ್ಟೋ ಊರಿನವರನ್ನ ತನ್ನ ಬೇಟೆ ಮಾಡಿಕೊಂಡಿದೆ. ಪೂರ್ತಿ ಗ್ರಾಮಸ್ಥರು ಭಯಭೀತರಾಗಿದ್ದಾರೆ ಮಹಾರಾಜ. ಆದ್ರೆ ಹೇಗೆ ಸಂಭವವಿದೆ. ಮನುಷ್ಯ ತನ್ನ ತಪೋಬಲದಿಂದ ಅಂತಹ ಸಮಸ್ತ ಶಕ್ತಿ ಪ್ರಾಪ್ತಗೊಳಿಸಿಕೊಳ್ಳುತ್ತಾನೆ. ಆದ್ರೆ ಗುರುವರ್ಯ, ಯಾರೋ ತಪಸ್ವಿ ಹುಲಿಯಾಗಿ ಮೂಕ ಗ್ರಾಮಸ್ಥರನ್ನ ಬೇಟೆ ಯಾಕಾಡುತ್ತೆ? ಅದರ ಪಥ ಭ್ರಷ್ಟವಾಗಿದೆ ಪಂಡಿತ ರಾಮಕೃಷ್ಣ. ನಾವು ಅವರನ್ನು ಉದ್ಧಾರ ಮಾಡುತ್ತೇವೆ, ಪುನರುದ್ಧಾರ ಮಾಡುತ್ತೇವೆ. ಮಹಾರಾಜ, ನನಗೆ ಪೂರ್ಣ ವಿಶ್ವಾಸ ಇದೆ ಈ ಕಾರ್ಯ ಒಬ್ಬ ಮನುಷ್ಯ ವೇಷ ಬದಲಾಯಿಸಿಕೊಂಡು ಮಾಡ್ತಿದ್ದಾನೆ ಅಂತ. ಅದನ್ನೇ ನಾವು ಹೇಳ್ತಿರೋದು ಪಂಡಿತ್ರೆ. ಯಾರೋ ರೂಪ ಬದಲಿಸುತ್ತಿದ್ದಾರೆ. ಇಲ್ಲ ಮಹೋದಯ, ವೇಷ ಬದಲಿಸೋದ್ರಲ್ಲಿ ರೂಪ ಬದಲಿಸೋದ್ರಲ್ಲಿ ಅಂತರ ಇರುತ್ತೆ. ದಿಗ್ಭ್ರಮಿತರಾಗಬೇಡಿ ಪಂಡಿತ ರಾಮಕೃಷ್ಣ. ಎರಡೂ ಒಂದೇ ಮಾತು. ಇಲ್ಲ ಗುರುವರ್ಯ, ವೇಷ ಬದಲಿಸ ರಾಮಕೃಷ್ಣ. ಲಕ್ಕಣ್ಣ, ನೀವು ನಿಮ್ಮ ಮಾತನ್ನು ಪೂರ್ತಿ ಮಾಡಿ. ಮಹಾರಾಜ, ಅದೇನೇ ಆಗಿರಬಹುದು, ಆದ್ರೆ ಈಗದು ನರಭಕ್ಷಕವಾಗಿದೆ ಮಹಾರಾಜ. ಅದಕ್ಕೆ ಮಾನವ ರಕ್ತ ರುಚಿಸೋಕ್ ಶುರುವಾಗಿದೆ ಮಹಾರಾಜ. ಉಚಿತವಿದೆ, ಆದರೆ ಈಗ ಭಯಭೀತರಾಗೋ ವಿಷಯವೇನಿಲ್ಲ ಇದರಲ್ಲಿ. ನಾವಿದ್ದೀವಲ್ಲವೇ? ಮನುಷ್ಯರಿರಬಹುದು, ಇಲ್ಲ ಪ್ರಾಣಿ, ನಮ್ಮಿಂದ ಉಳಿಯುವುದಿಲ್ಲ. ನೀವುಗಳು ನಿಶ್ಚಿಂತೆಯಿಂದ ಪ್ರಸ್ಥಾನ ಮಾಡಿ. ಧನ್ಯವಾದ ಮಹಾರಾಜ. ಮಹಾಮಂತ್ರಿಗಳೇ. ಮಹಾರಾಜ, ನೀವು ವನದ ಮಧ್ಯದಲ್ಲಿ ಒಂದು ಸಾರುವೆಯನ್ನು ನಿರ್ಮಾಣ ಮಾಡಿ. ಇಂದು ರಾತ್ರಿ ನಾವು ಆ ಸಾರುವೆಯಲ್ಲೇ ಇರುತ್ತೇವೆ. ಮತ್ತು ಆ ಸಾರುವೆ ಎಷ್ಟು ಎತ್ತರವಾಗಿರಬೇಕೆಂದರೆ ಅಲ್ಲಿಗೆ ಯಾವ ಹುಲಿಯನ್ನು ಒಂದು ಮಂಗವೂ ತಲುಪಬಾರದು. ಅರ್ಥಾತ್ ಹುಲಿ, ಮಂಗ, ಚಿರತೆ, ಕರಡಿ, ಕಾಡು ಪಾಪ, ಆದಿಮಾನವ ಮತ್ತೆ ಇವೆಲ್ಲದರ ಮೇಲೆ ನಾವು ಅಲ್ಲಿಂದಲೇ ದೃಷ್ಟಿ ಇಡುವಂತೆ ಅಷ್ಟು ಎತ್ತರದ ಸಾರುವೆ ಕಟ್ಟಿಸಿ. ತಮ್ಮ ಆಜ್ಞೆ ಮಹಾರಾಜ. ಆಚಾರ್ಯರೇ, ನೀವು ಹೇಳಿದ ಹಾಗೆ ರಾಜನರ್ತಿಕಿ ಸೌದಾಮಿಯ ಬಿಡಾರ ದೂರ ಹಾಕಿದ್ದೇವೆ ಬೇರೆ ಬಿಡಾರಗಳಿಂದ, ಆದ್ರೆ ಸುರಕ್ಷಿತ ಜಾಗದಲ್ಲಿದೆ. ಆಹಾ, ಅದು ಅಬಾದ. ಇವರಿಗೆ ಏಕಾಂತ ಬೇಕಲ್ವೇ ನವಿಲಿನ ನಿರೀಕ್ಷಣೆಗೆ? ನವಿಲಿನ ನಿರೀಕ್ಷಣೆಗಾಗಿ ಗುರುವರ್ಯ? ಅಲ್ಲ ಮಹಾರಾಜ, ನಮ್ಮ ಮಾತಿನ ತಾತ್ಪರ್ಯ ಏನೆಂದ್ರೆ ನವಿಲಿನ ನೃತ್ಯದ ನಿರೀಕ್ಷಣೆಗೆ. ಹೌದೇ, ನವಿಲಿನ ನೃತ್ಯ ನಿರೀಕ್ಷಣೆ ಮಾಡುವುದಕ್ಕೆ. ಹೌದು. ಬಹಳ ದಿನಗಳ ನಂತರ ಇಂದು ನಾವು ಟುವಿ ಹಕ್ಕಿಯ ಧ್ವನಿ ಕೇಳುತ್ತಿದ್ದೇವೆ. ಇಲ್ಲ, ಅದು ಟುವಿ ಹಕ್ಕಿ ಅಲ್ಲ, ಇದು ಕೆಂಬೂತ.
ಅದು ಟುವಿ ಹಕ್ಕಿನೇ. ಇಲ್ಲ ಕೆಂಬೂತ. ಟುವಿ ಹಕ್ಕಿನೇ. ನಾವ್ ಹೇಳ್ತಿದ್ದೇವಲ್ಲ ಅದು ಕೆಂಬೂತ. ಆಹಾ ಅಮ್ಮ, ಪಕ್ಷಿ ನಮ್ಗೆ ಅರ್ಥ ಆಯ್ತು. ಆದ್ರೆ ಯಾವ ಪಕ್ಷಿ? ಟುವಿ ಹಕ್ಕಿ ಇಲ್ಲ ಕೆಂಬೂತ. ಈ ಧ್ವನಿ ಕೋಗಿಲೆಯದ್ದು. ಬಾಲ್ಯದಲ್ಲಿ ನಾವು ಪಿತಾಶ್ರೀಯ ಜೊತೆ ಬೇಟೆಗೆ ಬರುತ್ತಿದ್ದೆವು. ಈ ಸ್ವರ ತಿಳಿದಿದೆ, ಕೋಗಿಲೆ. ಈ ಶಬ್ದ ವಾನರದ್ದು. ಹಾ ಹಾ, ಇದು ಕಾಡಿನ ವಾನರದ್ದೇ ಧ್ವನಿ. ನಿಮ್ಗೆ ಚೆನ್ನಾಗಿ ಗೊತ್ತಿದೆ. ನಿಮ್ಮ ಬಾಲ್ಯಕಾಲ ವನದಲ್ಲೇ ಕಳೆದಿದ್ದೀರೇನು? ಮುಂದಿನ ಧ್ವನಿ ನಾವು ಹೇಳುತ್ತೇವೆ. ಮುಂದಿನ ಧ್ವನಿ ನಾವೇ ಕಂಡು ಹಿಡಿಯುತ್ತೇವೆ. ಮುಂದಿನ ಧ್ವನಿ ಯಾರು ಹೇಳಬಾರ್ದು. ಗುರುವರಿಯ ನೀವು. ಏನಾಯ್ತು ಗುರುಜಿ? ಶಬ್ದದಲ್ಲಿ ಹೇಳಿ, ಶಬ್ದದಲ್ಲಿ ಹೇಳಿ ಗುರುಜಿ. ಸರಿಯಾಗಿ ಹೇಳಿದ್ರಿ, ಇದು ಹುಲಿಯದ ಗರ್ಜನೆ. ನಿಮ್ಗೆ ತುಂಬಾ ಗೊತ್ತಿದೆ. ನಿಮ್ಮ ಬಾಲ್ಯಕಾಲ ವನದಲ್ಲೇ ಕಳೆದಿದ್ದೀರಿ. ಶಾಂತರಾಗಿ ನೀವಿಬ್ಬರು. ಇದು ತಮಾಷೆ ಮಾಡುವ ಸಮಯವಲ್ಲ. ಹುಲಿ ಇದೆ ಇಲ್ಲಿ. ಮಹಾರಾಜ, ರಕ್ಷಣೆ ಮಾಡಿ. ಗುರುಜಿ, ಕಾಪಾಡಿ ಗುರುಜಿ, ಕಾಪಾಡಿ. ಹುಲಿನ ನೀವ್ ಹೇಳಿದ್ರಿ ಇಲ್ಲಿ ಯಾವ್ದೇ ಹುಲಿ ಇಲ್ಲ ಅಂತ. ಅದು ಎಲ್ಲಿದೆ ಹುಲಿ? ಎಲ್ಲಿದೆ ಹುಲಿ? ಎಲ್ಲಾದ್ರೂ ಕಾಣ್ತಿದ್ಯಾ? ಇಲ್ಲ ಅಲ್ವಾ? ನಮ್ಮ ಅನುಷ್ಠಾನದ ಸಮಯವಾಗಿದೆ ಸೈನಿಕರೇ. ನಮ್ಮನ್ನು 4 ದಿಕ್ಕಿನಲ್ಲೂ ಸುತ್ತುವರಿಯಿರಿ. ನಮ್ಮ ಅನುಷ್ಠಾನಕ್ಕೆ ಯಾವುದೇ ತೊಂದರೆಯಾಗಬಾರದು. ಮಹಾರಾಜರಿಗೆ ಜಯವಾಗಲಿ, ಮಹಾರಾಜರಿಗೆ ಜಯವಾಗಲಿ. ಮಹಾರಾಜ, ಮಹಾರಾಜರಿಗೆ ಜಯವಾಗಲಿ. ಮಹಾರಾಜ, ಸಾರುವೆ ಸಿದ್ಧವಿದೆ ಮತ್ತು ಹುಲಿಯು ಹತ್ತಿರದಲ್ಲೇ ಇದೆ. ಬನ್ನಿ ಮಹಾರಾಜ, ಬೇಟೆಗೆ ಹೋಗೋಣ. ಬೇಡ, ನಮ್ಮ ಮಾತಿನ ತಾತ್ಪರ್ಯ ಇಂದು ಬೇಡ. ಇಂದು ರಾತ್ರಿ ನಾವು ವಿಶ್ರಾಮ ಮಾಡುತ್ತೇವೆ. ನಾಳೆ ಪ್ರಾತಃ ಕಾಲದಲ್ಲಿ ನಾವು ಸಾರುವ ಮೇಲೆ ನಿಲ್ಲುತ್ತೇವೆ. ವಿಶ್ರಾಂತಿ ಮಾಡುತ್ತೀರಾ? ಮಹಾರಾಜ, ನೀವು ಆ ನರಭಕ್ಷಕ ಹುಲಿಯನ್ನ ಭೇಟಿಯಾಡಲು ಇಲ್ಲಿಗೆ ಬಂದಿದ್ದೀರಲ್ಲವೇ? ಮಹಾರಾಜ, ಮಹಾರಾಜ, ನರಭಕ್ಷಕ ಹುಲಿಯೇ? ನರಭಕ್ಷಕ ಹುಲಿ ಮಾನವನ ತಿನ್ನೋದು. ನಮಗ್ ಗೊತ್ತಿದೆ, ಅದಕ್ಕೆ ಭಯಭೀತರಾಗುತ್ತಿದ್ದೇವೆ. ನೀವಿಷ್ಟು ಭಯ ಹಾಗೂ ಆಶ್ಚರ್ಯದಿಂದ ಯಾಕಿದ್ದೀರಿ? ಏನು ಪಂಡಿತ ರಾಮಕೃಷ್ಣ ನಿಮಗೆ ಆ ನರಭಕ್ಷಕ ಹುಲಿಯ ಬಗ್ಗೆ ಏನು ಹೇಳಿರ್ಲಿಲ್ವಾ? ಮಹಾರಾಜರು ಅದನ್ನ ಭೇಟಿಯಾಡೋಕೆ ಬಂದಿರೋದು. ಸತ್ಯ. ಮತ್ತೆ ಆ ಹುಲಿಯನ್ನ ಬೇಟೆಯಾಡುವುದಕ್ಕೆ ಸಾರುವೆ ಸಿದ್ಧವಿದೆ. ಮಹಾಮಂತ್ರಿಗಳೇ, ನಿಮಗೆ ಆಗಾಗ ಪ್ರತೀತಿ ಆಗುವುದಿಲ್ಲವೇ ನಿಮ್ಮ ಕಾರ್ಯಕ್ಷಮತೆ ಮತ್ತು ನಿಮ್ಮ ಕಾರ್ಯಗತಿ ಅತಿ ತೀವ್ರವಾಗುತ್ತೆ ಎಂದು? ಮಹಾರಾಜ, ನೆನಪಿಸುವುದು ನಮ್ಮ ಸ್ವಭಾವ. ಬೇಟೆಗೆ ಹೊರಡೋಣವೇ? ಇಂದಲ್ಲ ಮಂತ್ರಿವರ್ಯ. ನಮಗೆ ಯಾತ್ರೆಯ ಕಾರಣ ಸುಸ್ತಾಗಿದೆ. ಇಂದು ವಿಶ್ರಮಿಸುತ್ತೇವೆ ಮತ್ತೆ ನಾಳೆ ಪ್ರಾತಃ ಕಾಲ ಸಾರುವೆಯನ್ನು ಹತ್ತುತ್ತೇವೆ ಮತ್ತು ಹುಲಿಯನ್ನು ಬೇಟೆಯಾಡುತ್ತೇವೆ. ತಮ್ಮ ಆಜ್ಞೆ ಮಹಾರಾಜ. ಶಾಂತರಾಗಿರಿ ಮಹಾರಾಣಿಯವರೇ. ನೀವು ಬನ್ನಿ ನಮ್ಮ ಜೊತೆ. ನಾವು ಶಿಬಿರಕ್ಕೆ ಹೋಗೋಣ. ಬನ್ನಿ ಎಲ್ಲರೂ ಬನ್ನಿ. ಅಮ್ಮ, ಶಾರದಾ, ಗುಂಡಪ್ಪ, ಧ್ಯಾನವಿರಲಿ ಸೈನಿಕರೇ. ಪೂರ್ತಿ ಎಚ್ಚರಿಕೆಯಿಂದ. ಇದೇನಾ ನಿನ್ ಭ್ರಮಣ ಮತ್ತು ರಜೆಯ ಆಯೋಜನೆ? ಅಯ್ಯೋ, ಒಂದ್ ವೇಳೆ ಪ್ರಾಣನೇ ತಗೊಳ್ಳೋ ಹಾಗಿದ್ರೆ ಮನೇಲೆ ತಗೋಬೋದಿತ್ತು. ವಿಷ ಕೊಡ್ಬೋದಿತ್ತು ನಮ್ಗೆ. ಇಲ್ಲ ಅಮ್ಮ, ಇಲ್ಲಿ ನಮ್ಮೆಲ್ರೂ ಕಾಡಕ್ ಕರ್ಕೊಂಡ್ ಬಂದು ಹುಲಿ ಬಾಯಿಗೆ ಆಹಾರ ಮಾಡೋ ಅವಶ್ಯಕತೆ ಏನಿತ್ತು?
ಅಯ್ಯೋ ಇಲ್ಲ 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 ಮಹಾರಾಜ್ರೆ ನನ್ಗಿಲ್ಲಿ ಬರೋದಕ್ಕೆ ವಿವಶಗೊಳಿಸಿದ್ರು ಗುಂಡಪ್ಪ. ಮನೆಗ್ ಬಂದ್ರೆ ನೀವೆಲ್ರೂ ಬುತ್ತಿ ಕಟ್ಕೊಂಡು ತಯಾರಾಗಿದ್ರಿ. ನಾನೇನ್ ಮಾಡ್ಬೇಕಿತ್ತು? ಅದಕ್ಕೆ ನಾನು ಹೀಗೆ ಮಾಡೋದಕ್ಕೆ ವಿವಶನಾದೆ. ನಿನ್ ಕ್ರೋಧಿತ್ನಾಗ್ಬೇಡ ಗುಂಡಪ್ಪ. ಅಯ್ಯೋ ನಮ್ಗಿನ್ನೂ ಮಕ್ಕಳೇ ಆಗಿಲ್ಲ. ಅಯ್ಯೋ ನಿನ್ನ ಸ್ವಪ್ನವೀಗ ಪೂರ್ಣವಾಗುತ್ತಲ್ಲ ಅಮ್ಮ. ನಿನಗಂತೂ ತುಂಬಾ ಆಸೆ ಇತ್ತು ಹುಲಿ ನೋಡಕ್ಕೆ. ಅಮ್ಮ ಅಮ್ಮ ಹೇಳ್ತಿದ್ದಾರೆ ಅವರು ಹುಲಿನ ಅವಶ್ಯ ನೋಡ್ತಾರೆ, ಆದ್ರೆ ನೀನು ನೋಡಿದ ನಂತರ. ಅಯ್ಯೋ ಅಮ್ಮ ಇರು ಇರು ಇರು. ಅಯ್ಯೋ ಅಮ್ಮ ಹೊರಗು ಹುಲಿ ಇದೆ. ಅಯ್ಯೋ ಅಮ್ಮ ಅಲ್ಲ ಬೇಡ ಅಮ್ಮ. ಅಮ್ಮ ಅಮ್ಮ ನನಗ್ ಒಳಗ್ ಬಿಡು, ಇಲ್ಲಿ ಹುಲಿ ಇದೆ. ಒಂದ್ ವೇಳೆ ನೀನ್ ಒಳಗ್ ಬಂದ್ರೆ ನಾವೇ ನಿನ್ನ ತಿಂದು ಹಾಕ್ತೀವಿ. ಅಯ್ಯೋ ಭಗವಂತ, ಈಗೇನ್ ಮಾಡ್ಲಿ? ಹೊರಗ್ ಹುಲಿ ಇದೆ, ಒಳಗೆ ಸಿಂಹಿಣಿಗಳು. ಮಹಾರಾಜ ಮಹಾರಾಜ, ಹೊರಗೆ ಹುಲಿಯ ಗರ್ಜನೆ ಕೇಳಿಸ್ತಿದೆ. ನಮಗೂ ಕೂಡ. ಮಹಾರಾಜ, ನಮಗ್ ಹೇಗನ್ನಿಸ್ತಿದೆ ಅಂದ್ರೆ ಹುಲಿ ನಮ್ಮ ಹತ್ರನೇ ಸುಳಿದಾಡ್ತಿದೆ ಅಂತ. ನಮಗೂ ಕೂಡ. ಮಹಾರಾಜ ಮಹಾರಾಜ, ನಮಗನ್ನಿಸ್ತಿದೆ ಹುಲಿ ನಮ್ಮ ಹತ್ರನೇ ಬರ್ತಿದೆ ಅನ್ನೋ ಹಾಗೆ. ನೀವಿಬ್ಬರು ನಿಶ್ಚಿಂತೆ ಎಂದಿರಿ. ನಮ್ಮ ಸಿಪಾಯಿಗಳು ಹೊರಗೆ ಕಾಯುತ್ತಿದ್ದಾರೆ, ಶಿಬಿರದ ಸುರಕ್ಷೆ ಮಾಡುತ್ತಿದ್ದಾರೆ. ಅವರು ಒಂದು ವೇಳೆ ಏನಾದರೂ ಸಂಕಟ ಬಂದರೆ ಸೂಚನೆ ನೀಡುತ್ತಾರೆ ನಮಗೆ. ನೀವು ನಿಶ್ಚಿಂತೆ ಎಂದಿರಿ. ನಿಶ್ಚಿಂತೆ ಎಂದಿರಿ. ಈಗ ನಾವು ಮಲಗ್ತೇವೆ. ಮಹಾರಾಜ ಮಹಾರಾಜ, ಶಾರದಾ, ಗುಂಡಪ್ಪ, ಅಯ್ಯೋ ನನಗ್ ಒಳಗ್ ಬರೋಕ್ ಬಿಡಿ. ಅಮ್ಮ, ಕೊನೆ ಪಕ್ಷ ನೀನಾದ್ರೂ ದಯೆ ತೋರ್ಸು. ಪುತ್ರನ ನಿನ್ಗೆ ಯಾರಿಗ್ ಜನ್ಮ ನೀಡಿದ್ಯೋ ಹುಲಿಗ್ ಭೋಜನ ಆಗಕ್ ಬಿಡ್ತೀಯ ನೀನು? ಅಮ್ಮ 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 ಅಯ್ಯಮ್ಮ, ನೋಡು, ನೀನ್ ಎಷ್ಟೇ ಹೊಡೆದ್ರು ನಾನು ಹೊರಗೆ ಹೋಗಲ್ಲ. ನಾನು ಹೋಗೋದಿಲ್ಲ. ಅಯ್ಯಮ್ಮ, ಇಲ್ಲ ಹೋಗಲ್ಲ. ಈ ಹುಲಿಗೆ ಶಿಕಾರಿ ಆಗೋ ಮೊದಲು ನಾನೇ ಇದರ ಬೇಟೆಗೆ ಪರಿಹಾರ ಕಂಡು ಹಿಡಿಬೇಕು. ಹೇಗೆ ಪ್ರತೀತಿ ಆಗ್ತಿದೆ ಅಂದ್ರೆ ಹುಲಿ ದೂರ ಹೋಗಿರೋ ಹಾಗೆ ಗರ್ಜನೆನೂ ಕೂಡ ಕೇಳಿಸುತ್ತಿಲ್ಲ. ವರುಣಮಾಲಾ, ಹೇಳಿ ಸ್ವಾಮಿ. ನೀವು ಮಲಗಿದ್ದೀರಾ? ನಾವು ಅತ್ಯಂತ ದೀರ್ಘ ನಿದ್ರೆಯಲ್ಲಿದ್ದೇವೆ ಸ್ವಾಮಿ. ಸರಿ, ಹಾಗಿದ್ರೆ ನಾವು ನಿಮಗೆ ಲಾಲಿ ಹಾಡ್ತೀವಿ. ಲಾಲಿ? ನೀವ್ ಹಾಡ್ತೀರಾ? ಲಲ್ಲಲ್ಲಾ 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 ಲಾ 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 ಲೇ ಲಾ 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 ಬಂದೆ 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 ಬಂದೆ. ಯಾರು ಯಾರು? ಅಮ್ಮ ಇಲ್ಲ,